ಇವಾಗ ಅಲ್ಲಿ ಗೆಲುವು ನಾನು ನೋಡೋಣ, ಜೀವನದಲ್ಲಿ ಸೋತು ಗೆದ್ದಿರೋನು ನಾನು, ಗೆಲುವನ್ನೇ ನೋಡ್ಕೊಂಡು ಬಂದವನಲ್ಲ ನಾನು. ಸೋತು ಗೆದ್ರೂ ನನ್ನ ಗೆಲುವನ್ನು ಸಹಿಸಲಾರ್ದಿರೋ ಸಾವಿರಾರು ಜನ ಅವರೇ. ಬಟ್ ನನ್ನ ಪ್ರೀತಿಸೋರು ಲಕ್ಷಾಂತರ ಜನ ಮುಂದೆ ಈ ಸಾವಿರಾರು ಜನ ಯಾವ ಲೆಕ್ಕ ಅರ್ಥ ಮಾಡಿರಿ. ಲಕ್ಷಾಂತರ ಜನ ನೋಡಿರಿ ಹಳ್ಳಿ ಹೊಡ್ಕೊತ ಇದೆ, ಲಕ್ಷಾಂತರ ಕೋಟ್ಯಾಂತರ ಜನ ನಾನು ಪ್ರೀತಿಸೋರು ಇರೋದು. ಅದ್ರ ಮಧ್ಯೆ ಇವರೆಲ್ಲ ಹೆಂಗೆ ಅಂತಂದರೆ ಊಟದಲ್ಲಿ ಕರ್ಬೇವಿನ ಸೊಪ್ಪು ಇದ್ದಂಗೆ. ಕರ್ಬೇವಿನ ಸೊಪ್ಪು ಬೇಕು, ಬಟ್ ಕರ್ಬೇವಿನ ಸೊಪ್ಪನ್ನು ತಿನ್ನೋಕ್ಕಾಗಲ್ಲ. ಒಗ್ಗರಣೆಗೆ ಹಾಕಿದ್ರಿ, ಬಟ್ ಕರ್ಬೇವಿನ ಸೊಪ್ಪು ಇಲ್ದಿರೋ ಊಟ ಆಗಲ್ಲ ಅಂತೇನಿಲ್ಲ, ಸಾಸಿವೆಯಿಂದ ಊಟ ಆಗಲ್ಲ ಅಂತೇನಿಲ್ಲ. ಬಟ್ ಅದು ಬೇಕು, ಬಟ್ ತಿನ್ನಬೇಕಾದ್ರೆ ಅದನ್ನೇ ಸೈಡ್ಗೆ ಇಕ್ತೀರಿ ಹಂಗೆ ಇವೆಲ್ಲ. ಆಮೇಲೆ ನನಗೆ ವಿರೋಧಿಗಳಿಲ್ಲ. ಇವಾಗ ಕೆಲವರೆಲ್ಲ ಕೇಳ್ತಾರೆ ಏನಂತಂದರೆ ಹೊರತು ಸಂತೋಷ ವಿರೋಧಿಗಳು ಜಾಸ್ತಿ, ಅಲ್ಲಿ ಮಾತಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಅಂತ. ನನ್ನ ದೇವ್ರನ್ನ ವಿರೋಧಿಗಳಿಲ್ಲ. ಯಾಕಂತಂದರೆ ಮುಂದೆ ಮಾತಾಡೋನು ಅಪ್ಪನ ಕುಡ್ದವ್ರು, ಹಿಂದೆ ಮಾತಾಡೋನು ಮಿಂಡ್ರು ಕುಡ್ದವ್ರು. ಈ ಮಿಂಡ್ರು ಕುಡ್ದವ್ರ ಮಾತುಗಳನ್ನೆಲ್ಲ ನಾನು ಕಿವಿಗೆ ಹಾಕ್ಕೊಳಲ್ಲ. ಅಪ್ಪನ ಕುಡ್ದವ್ರ ಮಾತುಗಳು ಕೇಳೋಕ್ಕೆ ಕಷ್ಟ ಐತೆ. ನಿಮ್ಮ ಮಿಂಡ್ರು ಕುಡ್ದು ನನ್ನ ಮಕ್ಳ ಮಾತುಗಳೆಲ್ಲಿ ಕೇಳಿ ನಾನು ಅಲ್ವಾ. ಒಂದು ನಾಯಿ ಮರಿ ಹಾಕುತ್ತೆ, ಒಂದು ಕಾಗೆ ಮರಿ ಮಾಡುತ್ತೆ, ಒಂದು ಕೋಳಿ ಮರಿ ಮಾಡುತ್ತೆ. ಅದಕ್ಕೆ ನೀವು ಊಟ ಹಾಕ್ರಿ, ಏನು ಮಾಡುತ್ತೆ ಹೇಳ್ರಿ? ಅದು ಕೃತಜ್ಞತೆ ಇರುತ್ತೆ, ಅದು ತಿನ್ನುತ್ತೋ ಇಲ್ಲ ತಗೊಂಡಂಗೆ ಮಕ್ಕಳಿಗೆ ಕೊಡುತ್ತೆ. ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿಗೆ. ಮತ್ತು ಆ ಮಕ್ಕಳನ್ನ ದೂರ ಆದಾಗ ಎಷ್ಟು ರೋದನೆ ಮಾಡ್ತಾವೆ ಅಂದರೆ ತಾಯಿ ತಂದೆ ಪ್ರೀತಿಗೆ ಕೊನೆಯೇ ಇಲ್ಲ. ಇವತ್ತು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಮಾಡ್ತಾವ್ರೆ ಸೋ ಕಾಲ್ಡ್. ಕೆಲವರು ಸಾವಿರಾರು ರೂಪಾಯಲ್ಲಿ ಮಾಡ್ತಾವ್ರೆ, ಕೆಲವರು ಲಕ್ಷಗಳಲ್ಲಿ ಮಾಡ್ತಾವ್ರೆ. ಅಣ್ಣ ಎಲ್ಲ ದಾನ ಮಾಡ್ತಾವ್ರೆ. ಯಾರು ಮಾಡ್ತಾರೆ, ಯಾರು ಕೊಯ್ತಾರೆ ಹೇಳ್ರಿ ಅದನ್ನು? ನೆಕ್ಸ್ಟು ಮಕ್ಕಳಿಗೆ ಅನ್ನೋದು ಎಲ್ರಿಗೂ ಗೊತ್ತು. ಈ ತಂದೆ ಕುಡ್ದವರು ತಂದೆ ಆಸ್ತಿನ ಅನುಭವಿಸ್ತಾರೆ, ಕಂಡೋನು ಕುಡ್ದವರು ಕಂಡೋರ ಆಸ್ತಿನ ಅನುಭವಿಸ್ತಾರೆ. ಕರೆಕ್ಟ್ ಅಲ್ಲ? ಇವ್ರನ್ನ ಯಾಮಾರಿಸ್ಕೊಂಡು ಅನುಭವಿಸೋರು ಮಿಂಡ್ರು ಕುಡ್ದವರು. ತಂದೆ ಆಸ್ತಿನ ಧೈರ್ಯವಾಗಿ ಹೌದಪ್ಪ ಅಂತ ಅನುಭವಿಸೋರು ಅಪ್ಪನ ಕುಡ್ದವರು. ಇವಾಗ ಸ್ವಾಭಿಮಾನಿ ಅಂತ ಹೇಳೋದು ತಂದೆ ತಾಯಿಗಳ ಹತ್ರ ಅಲ್ಲ, ಇನ್ನೆಲ್ಲಿ ಬೇಕಾದರೂ ಹೇಳ್ಕೊಬೋದು ಸ್ವಾಭಿಮಾನಿ ಅಂತ. ಏಲಿಯನ್ಸ್ಗೆ ಏನಾದರೂ ಹುಟ್ಟಿದ್ರೆ ಮಾತ್ರ ಹೇಳ್ಬೇಕು ನಾನು ಸ್ವಾಭಿಮಾನಿ ಅಂತ ತಂದೆ ತಾಯಿ ಹತ್ರ. ನಿಜನಾ? ಯಾಕೆ ಹೇಳ್ರಿ? ಅವ್ರು ಕೊಟ್ಟಿರೋ ರಕ್ತ, ಅವ್ರು ಕೊಟ್ಟಿರೋ ಜೀವದಿಂದ ನಾವು ಬದುಕ್ತಾ ಇರೋದು. ನಾವು ಕಾಣೋ ದೇವ್ರುಗಳೇನಾದರೂ ಇದ್ದರೆ, ಅಣ್ಣ ನಾನು ನಂಬಿರೋದು ಒಂದು ತಂದೆ ತಾಯಿ, ಇನ್ನೊಂದು ಬಸವಣ್ಣ ದೇವರು. ಇವತ್ತು ನನಗೆ ಹಿಂದೆಯಿಂದ ಮಾಡ್ಬೋದು ಬಿಟ್ಟರೆ ನಾನು ಎದುರುಗಡೆ ಬಂದು ಮಾಡೋ ಇದು ಯಾರಿಗೂ ಇಲ್ಲ. ನಾನು ಅಲ್ಲವರೆಗೂ ಇಕ್ಕೊಂಡಿಲ್ಲ ಅಣ್ಣ. ಇವತ್ತು ನಾನೇನಾದರೂ ಆ ಥರ ಬದುಕಿದ್ರೆ ನಾನು ಬದುಕೋದೇ ಸಾಕ್ಷಿ. ಯಾಕೆ ಹೇಳ್ತೀನಿ ಅಂತಂದರೆ ಒಬ್ರು ಒಡವೆ ತಿಂದಿಲ್ಲ, ಒಬ್ಬರ ಬಗ್ಗೆ ನಾನು ಇವಾಗ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ಬಟ್ ನನ್ನ ಬಗ್ಗೆ ಬಂದಾಗ ನಾನು ಬಿಡಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ ನನ್ನ ವೈಯಕ್ತಿಕ ವಿಚಾರ ಇಟ್ಕೊಂಡು ನಾನು ಬಿಗ್ ಬಾಸಲ್ಲಿ ಇದ್ದಾವಾಗ ಮಾತಾಡ್ತಾರೆ ಅಂದರೆ ಇವ್ರು ಹೆಂಡ್ರು ಮಕ್ಕಳದು ಇವರು ಬಂದು ಮಾತಾಡಲಿ, ನಾನು ಎದುರುಗಡೆ ಕೂತ್ಕೊಂಡು ಮಾತಾಡ್ತೀನಿ. ಹೌದಪ್ಪ ನೀವು ಸಾಚಾಗಲು ನಾನು ತಪ್ಪು ಮಾಡಿದ್ದೀನಿ ಅಂತ. ಅರ್ಥ ಆಯ್ತಣ್ಣ? ಸಂಬಂಧ ಅನ್ನೋದೇನು ಆಗುತ್ತೆ ಅಂತಂದ್ರೆ ಪಾಸಿಂಗ್ ಕ್ಲೌಡ್ಸ್ ಅನ್ನೋದು ಎಲ್ಲರ ಜೀವನದಲ್ಲೂ ಇರುತ್ತೆ. ನಿಜನಾ? ಮಿಸ್ಟೇಕ್ಸ್ ಅನ್ನೋದು ಎಲ್ಲರ, ನಾವು ದೇವ್ರುಗಳಲ್ಲ, ದೇವ್ರುಗಳಿಗೆ ಗೊತ್ತಾಗುತ್ತೆ ಮುಂದೆ ಏನು ನಡೀತೈತೆ ಅಂತ. ನಾವು ಮನುಷ್ಯರು ಎಡುತ್ತೀರಿ, ಬೀಳ್ತೀರಿ, ಹೇಳ್ತೀರಿ. ಇವತ್ತು ನನ್ನನ್ನು ಮುಗ್ದೋಯ್ತು ಹೊರತು ಸಂತೋಷ ಖಾತೆ ಅಂದ್ರೆ ಮುಗ್ದೋಯ್ತಾ? ಹಾಂ ಅಲ್ಲ, ಇಷ್ಟೇ ನಾನು ಹೇಳೋದು. ಭಗವಂತನ ಕೆಡಿಸ್ಬೇಕು, ನಾನು ಕೆಡಬೇಕು. ನಾನು ಇವತ್ತು ನಾನು ಅದನ್ನೇ ಕೇಳೋದು. ಸುಮ್ಮನೆ ಏನೇನೋ ಹೇಳ್ರೆ ನಾನು ಅದ್ರಿಗೆ ಒಪ್ಪೋದಲ್ಲ. ಆಮೇಲೆ ಇವತ್ತು ಸುಮಾರು ಇಂಟರ್ವ್ಯೂಸ್ ಮಾಡಿದಿರ, ಕೆಲವೊಂದು 100 ಒಳ್ಳೇದು ಮಾತಾಡಿರ್ತೀನಿ, ಒಂದು ಗೊತ್ತಿಲ್ದಿರೋಣ ಬಂದುಬಿಟ್ಟಿರುತ್ತೆ. ಬಟ್ ಅದನ್ನೇ ಕಟ್ ಮಾಡಿ ಹೈಲೈಟ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅದಕ್ಕೆ ಜನ ಯಾರು ಬಿಡ್ತಾಯಿಲ್ಲ. ಜನ ಸಪೋರ್ಟ್ ಆಯ್ತಾನೆ ನನಗೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಕೆಲವೊಂದು ವಿಚಾರಗಳಲ್ಲಿ ನನಗೆ ಇವತ್ತವರೆಗೂ ನಿಂತಿರೋದು ಜನನೇ. ಅದಕ್ಕೆ ಎರಡು ಮಾತಿಲ್ಲ.